ರೇಖಾ ದಾಸ್ ಸುಮಾರು 40 ವರ್ಷಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಹಲವಾರು ಜನರನ್ನು ನಗಿಸಿ ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ನಟಿ. ನೀವೆಲ್ಲ ಯಾರು ಹಳೆ ಸಿನಿಮಾ ನೋಡಿರ್ತೀರೋ ನಿಮಗೆ ಅವರು ಪಕ್ಕಾ ಪರಿಚಯ ಇದ್ದೇ ಇರ್ತಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಮನರಂಜನೆಯನ್ನು ಕೊಟ್ಟಂತಹ ಈ ನಟಿಯ ಪರಿಸ್ಥಿತಿ ಇವತ್ತು ಹೇಗಿದೆ ಗೊತ್ತಾ? ವೀಕ್ಷಕರೇ, ಇವರ ಈಗಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಹಲವಾರು ಜನರಿಗೆ ಇವರ ಬ್ಯಾಕ್ಗ್ರೌಂಡ್ ಸ್ಟೋರಿ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ. ಆದರೆ ಇವರ ವಿವಾಹದ ಬಗ್ಗೆಯೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದ ಕೆಲವು ವಿಷಯಗಳನ್ನು ಹೇಳುವುದರ ಜೊತೆಗೆ ಇವರ ಮಗಳು ಸಾತ್ವಿಕಾ ರಾವ್ ಹಾಗೂ ಗಂಡನ ಬಗ್ಗೆಯೂ ಹೇಳೋಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಇವರ ಗಂಡ ಹಾಗೂ ಮಗಳು ಕೂಡ ನಮಗೆ ಹೊಸ ಮುಖ ಏನಲ್ಲ. ಅವರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಫೇಮಸ್ ಆಗಿರುವಂತಹ ವ್ಯಕ್ತಿ. ಆದರೂ ಕೂಡ ಇವರ ಮಗಳು ಒಂದು ಮಾತು ಹೇಳ್ತಾರೆ, ಅಪ್ಪ ಅಮ್ಮ ಬದುಕಿದ್ದರೂ ನಾನು ಅನಾಥೆಯಾಗಿ ಬಾಳಿದ್ದೇನೆ ಎಂದು ಹೇಳಿದ ಈ ಮಾತುಗಳು ವೈರಲ್ ಆಗಿದ್ದು. ಅಷ್ಟಕ್ಕೂ ಸಾತ್ವಿಕಾ ರಾವ್ ಯಾಕೆ ಈ ಮಾತು ಹೇಳಿದ್ರು, ಇದಕ್ಕೆ ಕಾರಣ ಏನು, ಇದ್ರ ಬಗ್ಗೆನೂ ಡಿಟೇಲ್ ಆಗಿ ನೋಡೋದರ ಜೊತೆಗೆ ರೇಖಾ ದಾಸ್ ಅವರಿಗೆ ಈಗ ಇಂಥ ಪರಿಸ್ಥಿತಿ ಯಾಕೆ ಬಂದಿದೆ, ಇವರ ನೋವಿನ ಮನದಾಳದ ಮಾತುಗಳು ಏನು ಅಂತ ನೋಡೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ರೇಖಾ ದಾಸ್ ಅವರು ನಮ್ಮ ಕನ್ನಡ ಸಿನಿಮಾ ಅಷ್ಟೇ ಅಲ್ಲದೆ ನಾಟಕದಲ್ಲಿಯೂ ಕೂಡ ಸಾಕಷ್ಟು ಪರಿಣಿತಿ ಹೊಂದಿದವರು. ಇವರು ಸಿನಿಮಾದಲ್ಲಿ ಎಷ್ಟು ನಗಿಸುತ್ತಾರೋ ಇವರ ನಿಜ ಜೀವನದಲ್ಲಿ ಅಷ್ಟೇ ಕಷ್ಟಗಳು ಹಾದು ಹೋಗಿವೆ. ನಾವು ಆಗಲೇ ಹೇಳಿದ ಹಾಗೆ ಇವರ ಪತಿ ಹಾಗೂ ಮಗಳು ಕೂಡ ಸಿನಿಮಾ ರಂಗಕ್ಕೆ ಪರಿಚಯ ಆದಂಥವರು. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ತಂದುಕೊಟ್ಟಂತಹ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹಾಗೂ ನಟಿ ರೇಖಾ ದಾಸ್ ಅವರ ಇವರಿಬ್ಬರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕೆಲಸ ಮಾಡುತ್ತಿರುವಾಗ ಕೂಡ ಇವರಿಬ್ಬರ ನಡುವೆ ಹುಟ್ಟುವ ಮಗಳೇ ಸಾತ್ವಿಕಾ ರಾವ್. ಇವರಿಬ್ಬರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತಿರುವಾಗಲೂ ಕೂಡ ಇವರ ಮಗಳು ಈ ಮಾತನ್ನ ಯಾಕೆ ಹೇಳಿದ್ರು ಅಂತ ನಿಮಗೆ ಇನ್ನೂ ಕೆಲವೇ ನಿಮಿಷದಲ್ಲಿ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಅವರ ಮಗಳ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋದಾದ್ರೆ, ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದು, ಇವರ ಸಿನಿಮಾ ಕೂಡ ನೀವು ನೋಡಿರಬಹುದು. ಯಾವುದೇ ಬ್ಯಾಕ್ಗ್ರೌಂಡ್ ಇನ್ಫ್ಲೂಯೆನ್ಸ್ ಇಲ್ಲದೆ ತಾನೇ ಸ್ವಂತ ಆಡಿಷನ್ ಕೊಟ್ಟು ಸಿನಿಮಾದಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ ನಟಿ. 2013ರಲ್ಲಿ ಲೂಸ್ಗಳು, 2014ರಲ್ಲಿ ರೋಸ್ ಹಾಗೂ ಕತ್ತೆ, ಪಾಸಿಬಲ್, ವಾಟ್ಸಪ್ ಲವ್, ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸಾತ್ವಿಕಾ ಎನ್ನುವ ಹೆಸರು ಶ್ರೇಯಾ ರಾವ್ ಎಂದು ಸ್ಕ್ರೀನ್ ನೇಮ್ ಬದಲಿಸಿಕೊಳ್ಳುತ್ತಾರೆ. ಆದರೆ ಇನ್ನೊಂದು ಅಚ್ಚರಿಯ ವಿಷಯ ಏನೆಂದರೆ, ಅವರ ತಂದೆ ಖುದ್ದಾಗಿ ನಿರ್ದೇಶಕರಾದರೂ ಕೂಡ ಯಾವುದೇ ಸಪೋರ್ಟ್ ಇಲ್ಲದೆ ತಾನೇ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ ಮಗಳನ್ನು ನೆನೆದು ತಾಯಿ ರೇಖಾ ದಾಸ್ ಅವರು ತುಂಬಾ ಭಾವುಕರಾಗಿ ಮಾತನಾಡುತ್ತಾರೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ರೇಖಾ ದಾಸ್ ಹಾಗೂ ಓಂ ಪ್ರಕಾಶ್ ರಾವ್ ನಡುವಿನ ಡೈವರ್ಸ್. ಹಿರಿಯ ನಟಿ ರೇಖಾ ದಾಸ್ ಸದ್ಯದಲ್ಲಿ ಜಾಲಿ ಸಿನಿಮಾದ ಪ್ರಮುಖ ಪಾತ್ರವೊಂದನ್ನ ಮಾಡ್ತಾ ಇದ್ದಾರೆ. ಅದೇ ವೇಳೆ ತಮ್ಮ ಕೌಟುಂಬಿಕ ಜೀವನ ಹಾಗೂ ಮಗಳು ಸಾತ್ವಿಕಾ ಅವರ ಬಗ್ಗೆ, ಸಿನಿಮಾದ ಪಯಣದ ಬಗ್ಗೆಯೂ ಕೂಡ ಮನಬಿಚ್ಚಿ ಮಾತನಾಡುತ್ತಾರೆ. ಈ ಹಿಂದೆ ನೀಡಿದ್ದ ಒಂದು ಇಂಟರ್ವ್ಯೂನಲ್ಲಿ ಸಾತ್ವಿಕಾ ತಮ್ಮ ಅಪ್ಪ ಅಮ್ಮ ಬದುಕಿದ್ದರೂ ಕೂಡ ನಾನು ಅನಾಥೆಯಂತೆ ಬಾಳಿದ್ದೇನೆ ಎಂದು ಹೇಳಿದ್ದ ತಮ್ಮ ಮಗಳ ಮಾತನ್ನ ನೆನೆದು ತುಂಬಾ ಭಾವುಕರಾಗುತ್ತಾರೆ. ವೀಕ್ಷಕರೇ, ಚಿತ್ರರಂಗದಲ್ಲಿ ನಟ ನಟಿಯರ ಮಕ್ಕಳು ಸುಲಭವಾಗಿ ಅವಕಾಶ ಪಡೆದುಕೊಳ್ಳುತ್ತಾರೆ ಅನ್ನೋ ಮಾತಿದೆ. ಆದರೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹಾಗೂ ಹಿರಿಯ ನಟಿ ರೇಖಾ ದಾಸ್ ಅವರ ಮಗಳು ಸಾತ್ವಿಕಾ ಅವರ ಬದುಕು ಇದಕ್ಕೆ ಪೂರ್ತಿ ವಿರುದ್ಧವಾಗಿರುತ್ತದೆ. ಯಾಕಂದ್ರೆ ಇತ್ತೀಚೆಗೆ ಜಾಲಿ ಸಿನಿಮಾದ ಮುಖ್ಯ ಪಾತ್ರವೊಂದರಲ್ಲಿ ನಟಿಸುತ್ತಿರುವ ರೇಖಾ ದಾಸ್ ಅವರು ತಮ್ಮ ಮಗಳ ಜೀವನದ ಕಷ್ಟವನ್ನು ಹಾಗೂ ಪೋಷಕರ ಡೈವರ್ಸ್ ಪರಿಣಾಮ ಮತ್ತು ಚಿತ್ರರಂಗದ ವಾಸ್ತವದ ಕುರಿತು ಮಾತನಾಡಿದ್ದಾರೆ. ನಟಿ ಸಾತ್ವಿಕಾ ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ತಮಗೆ ಅಪ್ಪ ಅಮ್ಮನ ಪ್ರೀತಿ ಸರಿಯಾಗಿ ಸಿಗಲಿಲ್ಲ ಎಂಬ ನೋವನ್ನು ತೋಡಿಕೊಂಡಿದ್ದರು. ಈ ಬಗ್ಗೆ ಸ್ಪಷ್ಟನೆ ನೀಡಿದ ರೇಖಾ ದಾಸ್ ಅವಳು ಅವಳ ಮನಸ್ಸಿನ ಮಾತನ್ನು ಹೇಳಿಕೊಂಡಿದ್ದಾಳೆ. ಗಂಡ ಹೆಂಡತಿ ಮದುವೆಯಾದ ತಕ್ಷಣ ಮಗು ಆಗಿ ಬಿಡುತ್ತೆ. ಹಾಗೆ ಯಾರಿಗೆ ಗೊತ್ತಿರುತ್ತೆ ಇಬ್ಬರು ಬೇರೆ ಆಗುತ್ತಾರೆ ಅಂತ. ಇಬ್ಬರು ಡೈವರ್ಸ್ ಆಗೋಕ್ಕಿಂತ ಮುಂಚೆನೆ ಆದ ಮಗುವಿಗೆ ಕೂಡ ಏನು ಗೊತ್ತಿರಲ್ಲ. ಬಟ್ ಗಂಡ ಹೆಂಡತಿ ಬೇರೆಯಾದ ಮೇಲೆ ಇಬ್ಬರ ಪ್ರೀತಿ ಸರಿಯಾಗಿ ಸಿಗದೆ ಬೆಳೆಯುವ ಆ ಕಷ್ಟದ ನೋವನ್ನು ಸಾತ್ವಿಕಾ ಅನುಭವಿಸಿದ್ದಾಳೆ ಎನ್ನುವ ಮೂಲಕ ರೇಖಾ ದಾಸ್ ಅವರು ತಮ್ಮ ನೋವನ್ನು ಹೇಳಿಕೊಳ್ಳುತ್ತಾರೆ. ಆಗಿನಿಂದ ಮಗಳ ಜವಾಬ್ದಾರಿಯನ್ನು ಪೂರ್ತಿ ನಾನೇ ಹೊತ್ತಿದ್ದೇನೆ ಎಂದು ಹೇಳುವ ಮೂಲಕ ಇನ್ನೊಂದು ದೊಡ್ಡ ಸಮಸ್ಯೆಯ ಬಗ್ಗೆ ಮಾತನಾಡುವ ಅವರು, ಈಗ ಬಂದಿರುವ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಸ್ಯಾಂಡಲ್ವುಡ್ ನಲ್ಲಿ ಸುಮಾರು 40 ವರ್ಷಗಳ ಕಾಲ ನಟಿಯಾಗಿ ಸೇವೆ ಸಲ್ಲಿಸಿ ತಮ್ಮ ಅದ್ಭುತ ಹಾಸ್ಯ ಪ್ರಜ್ಞೆ ಹಾಗೂ ನಟನೆಯಿಂದ ಪ್ರೇಕ್ಷಕರನ್ನ ರಂಜಿಸಿದ್ದ ಕಲಾವಿದೆ ರೇಖಾ ದಾಸ್ ಅವರು ಬರೀ ಸಿನಿಮಾಗಳಷ್ಟೇ ಅಲ್ಲದೆ ಕಾವ್ಯಾಂಜಲಿಯಂತಹ ಜನಪ್ರಿಯ ಕಿರುತೆರೆ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡವರು.
ಈಗ ಸದ್ಯಕ್ಕೆ ಅದೇ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗದೆ ಪರದಾಡುವುದನ್ನ ನೋಡಿದರೆ ಯಾರಿಗಾದರೂ ಕೂಡ ಬೇಸರ ಆಗೇ ಆಗತ್ತೆ. ರೇಖಾದಾಸ್ ಅವರು ಹೇಳುವ ಇನ್ನೊಂದು ಮನಮುಟ್ಟುವ ಮಾತು ಏನಂದ್ರೆ, ನಮಗೆ ಬೇರೆ ಕೆಲಸ ಬರಲ್ಲ, ಸ್ವಂತ ಬಿಸ್ನೆಸ್ಗೆ ಬಂಡವಾಳ ಕೂಡ ಇಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಕೂಡ ಸಿಗ್ತಾ ಇಲ್ಲ. ವೀಕ್ಷಕರೇ, ಈ ಮಾತನ್ನ ಹೇಳುವ ಮೂಲಕ ರೇಖಾದಾಸ್ ಅವರು ತಮ್ಮ ಮನದ ನೋವನ್ನು ಹಂಚಿಕೊಳ್ಳುವವರ ಜೊತೆಗೆ ತಮ್ಮಂತೆ ಅನೇಕ ಹಲವಾರು ಕಲಾವಿದರು ಕೆಲಸ ಇಲ್ಲದೆ ಪರದಾಡುತ್ತಿದ್ದಾರೆ ಎನ್ನುವ ಮಾತು ಕೂಡ ಹೇಳಿದ್ದಾರೆ. ಪ್ರತಿಯೊಬ್ಬರು ಹೊಸಬರನ್ನೇ ಆಯ್ಕೆ ಮಾಡಿದರೆ ನಾವು ಹಳೆ ಕಾಲದಿಂದ ಅದನ್ನೇ ಮಾಡಿಕೊಂಡು ಬಂದವರು ಎಲ್ಲಿಗೆ ಹೋಗಬೇಕು ಎನ್ನುವ ಮೂಲಕ ಇನ್ನು ಸಾಕಷ್ಟು ಮಾತನ್ನ ಶೇರ್ ಮಾಡಿರುವ ರೇಖಾದಾಸ್ ಅವರು ತಮ್ಮ ಜೀವನದಲ್ಲಿ ಒಂದೇ ವೃತ್ತಿಯನ್ನು ನಂಬಿಕೊಂಡು ಬಂದವರು ಇಂದು ಕಠಿಣ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದು, ಒಂದು ಕಡೆ ಮಗಳು ಸಾತ್ವಿಕ ತಮ್ಮ ಜೀವನದ ನೋವನ್ನ ಹಂಚಿಕೊಂಡರೆ, ಮತ್ತೊಂದು ಕಡೆ ತಾಯಿ ರೇಖಾದಾಸ್ ತಮ್ಮ ವೃತ್ತಿ ಬದುಕಿನ ನೋವನ್ನ ಹೊರಹಾಕಿದ್ದಾರೆ. ಇಬ್ಬರ ಮಾತುಗಳು ಇಂದು ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳ ಹಂಚಿಕೆ ಮತ್ತು ಹಿರಿಯ ಕಲಾವಿದರ ಸ್ಥಿತಿಯ ಬಗ್ಗೆ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ವೀಕ್ಷಕರೇ, ಸಿನಿಮಾ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಅದರಲ್ಲಿ ಕೆಲಸ ಮಾಡಿ ಶ್ರಮಿಸಿದವರ ಪ್ರತಿಯೊಂದು ಶ್ರಮ ಪಟ್ಟವರ ಹೆಸರು ಇದ್ದೇ ಇರುತ್ತೆ. ಆದ್ರೆ ಟೈಮ್ ಚೇಂಜ್ ಆದಂತೆ ಸಿನಿಮಾಗಳ ಆಲೋಚನೆಗಳು ಹಾಗೂ ಸಿನಿಮಾ ಮಾಡುವ ರೀತಿಗಳು ಕೂಡ ಬದಲಾಗಿವೆ. ಅದಕ್ಕೆ ತಕ್ಕಂತೆ ಹೊಸಬರನ್ನ ಕೂಡ ಆಯ್ಕೆ ಮಾಡುವುದು ಒಂದು ರೀತಿಯಲ್ಲಿ ಹೊಸಬರಿಗೂ ಕೂಡ ಚಾನ್ಸ್ ಕೊಟ್ಟಂತೆ. ಬಟ್ ಹಾಗಂತ ಹಳಬರಿಗೂ ಕೂಡ ಕೈ ಬಿಡುವುದು ಒಂದು ರೀತಿಯಲ್ಲಿ ಅವರ ವೃತ್ತಿಗೆ ಧಕ್ಕೆ ತಂದಂತೆ. ಹಾಗಾದರೆ ರೇಖಾದಾಸ್ ಅವರ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.